ಈ ವಾಕ್ಯಗಳಿದ್ದಾವೆ, ನೀವು ಕ್ರಮಾನುಗತವಾಗಿ ಜೋಡಿಸ್ಬೇಕಾ? ಜೋಡಿಸಮ್ಮ. ಓದೋದು. ನರಿ ಎಂದಿನಂತೆ ಸಂಜೆ ತನ್ನ ಗುಹೆಯ ಬಳಿಗೆ ಬಂದಿತು. ಆದರೆ ನರಿಗೆ ಹುಲಿ ಹೊರ ಬಂದ ಹೆಜ್ಜೆ ಗುರುತು ಕಾಣಲಿಲ್ಲ. ಓ ಗುಹೆ ರಾಜನೇ, ಒಳಗೆ ಬರಬಹುದೇ? ಆ ಮಾತು ಕೇಳಿದ ನರಿಗೆ ಗುಹೆಯ ಒಳಗೆ ಹುಲಿ ಇರುವುದು ಖಚಿತವಾಯಿತು. ಇಲ್ಲಿ ನಾನು ಓದುವೆನು ಅಂತ ಚಟುವಟಿಕೆ ಇದೆ. ಇಲ್ಲಿ ಓದುವೆನು ಕಥೆ ಯಾರು ಹೇಳ್ತೀವಿ ನೀನು? ಜಿಪುಣ ನಾಯಿ. ಒಂದು ನಾಯಿಗೆ ಒಮ್ಮೆ ಎಲುಬಿನ ತುಂಡೊಂದು ಸಿಕ್ಕಿತು. ಅದನ್ನು ತಿನ್ನಲು ಅದು ಸ್ಥಳವನ್ನು ಹುಡುಕುತ್ತಾ ಹೊರಟಿತು. ಬಾಯಿಯಲ್ಲಿ ಹಿಡಿದುಕೊಂಡು ಹೋಗುವಾಗ ಒಂದು ಸೇತುವೆ ಬಂತು. ಮಂಗನ ನ್ಯಾಯ. ಒಮ್ಮೆ 2 ಬೆಕ್ಕುಗಳು ಕೂಡಿ ಬೆಣ್ಣೆಯನ್ನು ಕದ್ದವು. ಕದ್ದ ಬೆಣ್ಣೆಯನ್ನು ಹಂಚಿಕೊಳ್ಳತೊಡಗಿದವು. ಹಂಚುವಾಗ ತುಸು ಹೆಚ್ಚು ತುಸು ಕಮ್ಮಿ ಆಯಿತು. ಅಷ್ಟಕ್ಕೆ ದೊಡ್ಡ ಜಗಳ. ಜಾಣ ರೈತ. ಒಮ್ಮೆ ಒಬ್ಬ ರೈತನು ಸಂತೆಗೆ ಹೋಗಿದ್ದನು. ಮಕ್ಕಳಿಗೆ ಮಿಠಾಯಿ ಕೊಳ್ಳಲೆಂದು ಅಂಗಡಿಗೆ ಹೋದನು. 1 ಕೆಜಿ ಮಿಠಾಯಿ ಕೊಡುವಂತೆ ಅಂಗಡಿಯ ಮನುಷ್ಯ ರೈತನು ಕೇಳಿದನು. ಆಗ ಅಂಗಡಿಯವನು ಸರಿಯಾಗಿ ತೂಗದೆ ಕಡಿಮೆ ತೂಕದಲ್ಲಿ ಕೊಟ್ಟನು. ಸಂಬಂಧಿಸಿದ ಪದ ಬರೆಯಿವೆ ಅಥವಾ ಹೊಂದಿಸಿವೆ ಅಂತ ಇದೆ. ನೀವು ಈ ಪದಗಳನ್ನಿದ್ದವು, ನೀವು ಹೊಂದಿಸ್ಬೇಕೇನಾ? ಸರಿ, ಹೊಂದಿಸು. ಯಕ್ಷಗಾನ. ಏನದು? ಯಕ್ಷಗಾನ. ಓಕೆ. ಕೋಲಾಟ. ಏನಿದು? ಕೋಲಾಟ. ಕರ್ನಾಟಕ. ವೀರಗಾಸೆ. ಏನಿದು? ವೀರಗಾಸೆ. ಡೊಳ್ಳು ಕುಣಿತ. ಓಕೆ. ಯೋಚಿಸಿ ಹೇಳೋಣ. ಇದು ಇನ್ನೊಂದು ಚಟುವಟಿಕೆ. ಇಲ್ಲಿ ಕೆಲವೊಂದು ಶಬ್ದಗಳಿದ್ದಾವೆ, ನೀವು ಅವನ್ನೇನು ಮಾಡಬೇಕು? ಯೋಚಿಸಿ ಹೇಳ್ಬೇಕು. ಓಕೆನಾ? ಬಯಲಾಟ. ಬಯಲಾಟ ಅಂದ್ರೆ ಏನು ಹೇಳಮ್ಮ? ಬಯಲಿನಲ್ಲಿ ನಡೆಯುವುದರಿಂದ ಇದಕ್ಕೆ ಬಯಲಾಟ ಎಂದು ಹೆಸರಿದೆ. ಸರಿ. ಯಕ್ಷಗಾನ. ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣ ಒಳಗೊಂಡ ಶಾಸ್ತ್ರೀಯ ಕಲೆ. ಆರಂಭದಲ್ಲಿ ಹಾಡು ಹಾಡುವುದು. ಯಾವುದದು? ನಾಂದಿ ಪದ್ಯ. ಹೌದಾ? ಓಕೆ. ಬಯಲಾಟ. ಬಯಲಾಟ ನಡೆಯುವ ರಂಗಸ್ಥಳ ಎನ್ನುತ್ತಾರೆ. ಓಕೆ. ಭಾಗವತಿಕೆ. ಯಕ್ಷಗಾನದಲ್ಲಿ ಹಾಡು ಹೇಳುವುದು. ಇಲ್ಲಿ ನೆಕ್ಸ್ಟ್ ಮುಂದಿನ ಚಟುವಟಿಕೆ ಬಂದು ಸ್ವಂತ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು. ಓಕೆನಾ? ಸ್ವಂತ ವಾಕ್ಯದಲ್ಲಿ ಹೇಳ್ತೀರಾ? ಬಹುಮಾನ. ಹೇಳು. ನಾನು ಆಟ ಆಡುವಾಗ ನಾನು ಬಹುಮಾನ ತೆಗೆದುಕೊಂಡೆ. ನೆಕ್ಸ್ಟ್. ನಾವು ಪರಿಕರಗಳನ್ನು ಬಳಸುತ್ತೇವೆ. ರಂಗಣ್ಣನು ನಾಟಕವನ್ನು ಮಾಡಿದನು. ಮಕ್ಕಳು ಸಿಹಿಯನ್ನು ತಿಂದರು. ಮಕ್ಕಳೇ, ನೀವು ಗುಣಿಸ್ತೀರಲ್ವಾ? ಗುಣಿಸ. ಹೇಳು. 3 ನೀ ಕುಂದ್ರು. ನೀನು ಹೇಳಮ್ಮ. 9 3 27 8 3 24 6 3 18. ನೀನು ಹೇಳು. ಬರವರ ಹೇಳ್ಬೇಕು ಗಟ್ಟಿ. 7 ಅಕ್ಕಲ್ಲಿ 28 8 8 8 7 7 19 9 9 10 10 20. ಕೊಡ. 7 7 19 9 9 9 81 10 7 20 11 3 33 13 30 14 40 7 1 7 9 10 90 7 3 21 4 7. ಕಥೆಯನ್ನ ಓದ್ತಿರ್ತಾನೆ. ಈಗ ನೀನು ಯಾಕೆ ಓದವ? ಮಂಗನ ನ್ಯಾಯ. ಒಮ್ಮೆ 2 ಬೆಕ್ಕುಗಳು ಬೆಣ್ಣೆಯನ್ನು ಕದ್ದವು. ಕದ್ದ ಬೆಣ್ಣೆಯನ್ನು ಹಂಚಿಕೊಳ್ಳತೊಡಗಿದವು. ಹಂಚುವಾಗ ತುಸು ಹೆಚ್ಚು ತುಸು ಕಮ್ಮಿ ಆಯಿತು. ಅಷ್ಟಕ್ಕೆ ದೊಡ್ಡ ಜಗಳ ಮಾಡತೊಡಗಿದವು. ಇದನ್ನು ನೋಡುತ್ತಾ ಒಂದು ಮಂಗ ಕುಳಿತಿತ್ತು. ಅದು ತಕ್ಷಣ ಅಲ್ಲಿಗೆ ಬಂದು, ನಾನು ನಿಮಗೆ ಸರಿಯಾಗಿ ಹಂಚಿ ನ್ಯಾಯ
ಒಂದು ಚಟುವಟಿಕೆ ವಿನ್ಯಾಸವನ್ನು ಪೂರ್ಣಗೊಳಿಸೋಣ ಅಂತಿದೆ. ಇದನ್ನು ಪೂರ್ಣಗೊಳಿಸೋಣ ವಿನ್ಯಾಸನ ಪೂರ್ಣಗೊಳಿಸ್ತೀವಮ್ಮ. ಹಾಂ ಮಾಡಿ. 9 ನೀನು ಎಷ್ಟು ಪತ್ತೆರಡು 12 7 74 12 96 96